Hi guys, welcome back my ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮೈ ಚಾನಲ್. ಇವತ್ತು ನಾನು ವಾಟ್ಸಪ್ಪಿಂದ ಯಾವ ರೀತಿ ಕಾರ್ಟೂನ್ ವಿಡಿಯೋನ ಎಡಿಟ್ ಮಾಡೋದು ಮತ್ತು ಅಪ್ಲೋಡ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ, ಓಕೆನಾ. ಇವಾಗ ಗೂಗಲ್ ಮೇಲೆ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿದ್ದೀನಿ. ಇವಾಗ ಗೂಗಲ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸರ್ಚ್ ಮೇಲೆ ಕ್ಲಿಕ್ ಮಾಡಿ, ಸರ್ಚ್ ಮೇಲೆ ಮಾರಲ್ ಸ್ಟೋರೀಸ್ ಇನ್ ಕನ್ನಡ, ಓಕೆನಾ. ಸ್ಟೋರೀಸ್ ಇನ್ ಕನ್ನಡ ಟೈಪ್ ಮಾಡಿದ್ಮೇಲೆ ನೋಡ್ಬೋದು ಇಲ್ಲಿ ಎಷ್ಟೊಂದು ಕಥೆಗಳು ಬರ್ತಾ ಇದ್ದಾವೆ ಇಲ್ಲಿ, ಓಕೆನಾ. ನೋಡ್ಬೋದು ಎಷ್ಟೊಂದು ಇದ್ದಾವೆ ಕತೆ. ನೀವು ಯಾವ ಬೇಕಾದ್ರೂ ಚೂಸ್ ಮಾಡ್ಕೊಬೋದು. ನೀವು ಇದರಲ್ಲಿ ಪಿಂಟ್ರೆಸ್ಟ್ ಆ್ಯಪಿಂದನೂ ಕೂಡ ನೀವು ಸ್ಟೋರಿನ ತೊಗೊಬೋದು. ಅದನ್ನು ಇನ್ಸ್ಟಾಲ್ ಮಾಡಿ ನೀವು ಬೇಕಾದ್ರೆ ತೊಗೊಬೋದು. ನೋಡ್ಬೋದು ಯೂಟ್ಯೂಬಿಂದ, ಪಿಂಟ್ರೆಸ್ಟ್, ಓಕೆನಾ. ನಾನಿವಾಗ ಇಲ್ಲಿ ವಿಜಯ ಕರ್ನಾಟಕ ಕನ್ನಡ ನೈತಿಕ ಕಥೆಗಳು ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡ್ತೀನಿ. ನೋಡಿ ಇಲ್ಲಿ ಹುಡುಗ ಮತ್ತು ಗುಬ್ಬಿ ಮರಿ ಮತ್ತು ಪುಟಾಣಿ ಕಥೆಗಳು, ನೋಡಿ ಎಷ್ಟೊಂದು ಇದ್ದಾವೆ ಪುಟಾಣಿ ಕಥೆಗಳು. ನೀವು ಯಾವ್ದು ಬೇಕಾದ್ರೂ ಕೂಡ ಚೂಸ್ ಮಾಡ್ಬೋದು. ನೋಡಿ ಇಲ್ಲಿ ನಾನೀಗ ಪುಟಾಣಿ ಕಥೆ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ಮೇಲೆ ನೋಡಿ ಈ ಥರ ಪೇಜ್ ಓಪನ್ ಆಗುತ್ತೆ. ಕ್ಲಿಕ್ ಮಾಡಿದ್ದೀನಿ. ಸೊ ನೆಟ್ವರ್ಕ್ ಪ್ರಾಬ್ಲಮ್ ಬರ್ತಾ ಇದೆ. ಸೊ ಅದು ಬರಲಿಲ್ಲ, ಇವಾಗ ಇದನ್ನೇ ಕ್ಲಿಕ್ ಮಾಡ್ತೀನಿ, ಓಕೆನಾ. ನೋಡ್ಬೋದು ಈಗ ಬಂದಿದೆ, ಗಿಳಿಯ ಹೃದಯವಂತಿಕೆ ಅನ್ನೋದು ಕತೆ ಬಂದಿದೆ, ನೋಡ್ಬೋದು ಇಲ್ಲಿ. ಸೊ ನೀವು ಇದರಲ್ಲೂ ತೊಗೊಬೋದು. ಮತ್ತು ಇನ್ನೊಂದು ಆ್ಯಪ್ ಹೇಳ್ಕೊಡ್ತೀನಿ. ಸೊ ನೋಡಿ ಇಷ್ಟೊಂದು ಉದ್ದ ಇದೆ ಕತೆ. ಸೊ ಇದರಲ್ಲೂ ತೊಗೊಬೋದು ನೀವು. ಇಲ್ಲ ಅಂದರೆ ಬ್ಯಾಕ್ ಬನ್ನಿ, ಕಾಪಿ ಮಾಡಿ ಪೇಸ್ಟ್ ಮಾಡಿ ಕೂಡ ಮಾಡ್ಬೋದು. ಬ್ಯಾಕ್ ಬನ್ನಿಲ್ಲ ಅಂದರೆ ಪ್ಲೇಸ್ಟೋರ್ಗೆ ಹೋಗಿ, ಪ್ಲೇಸ್ಟೋರಲ್ಲಿ ಚಾಟ್ GPT ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ, ಅದನ್ನು ಓಪನ್ ಮಾಡಿ. ಸೊ ನಾನು ಆಲ್ರೆಡಿ ಓಪನ್ ಮಾಡಿದ್ದೀನಿ, ಇವಾಗ ಅಪ್ಡೇಟ್ ಮಾಡ್ತಾಯಿದ್ದೀನಿ, ಓಕೆನಾ. ನೋಡ್ಬೋದು ನೀವು ಇಲ್ಲಿ, ಇಲ್ಲಿ ಬಂದಿದೆ, ತೋರಿಸ್ತೀನಿ. ನೋಡಿ ಇಲ್ಲಿ ಸೈನ್ ಅಪ್ ಕೇಳುತ್ತೆ, ಸೈನ್ ಅಪ್ ಆಗಬೇಕು ನೀವು. ಸೊ ನಾನಿವಾಗ ಮಾರಲ್ ಸ್ಟೋರೀಸ್ ಇನ್ ಕನ್ನಡ, ಓಕೆ. ಸ್ಟೋರೀಸ್ ಇನ್ ಕನ್ನಡ ಅಂತ ಹೊಡೆದಿದ್ದೀನಿ. ನೋಡ್ಬೋದು ಇಲ್ಲಿ ಎಷ್ಟೊಂದು ಕಥೆಗಳು ಬರ್ತಾ ಇದೆ. ಇದರಲ್ಲಿ ಇನ್ನೂ ಬರ್ತಾನೆ ಇದ್ದಾವೆ ಕತೆ. ನೋಡ್ಬೋದು ಇಲ್ಲಿ ಎಷ್ಟೊಂದು ಕತೆ ಇದ್ದಾವೆ. ಸೊ ಯಾವುದಾದ್ರೂ ಒಂದು ಕಥೆನ ಚೂಸ್ ಮಾಡೋಕೆ ನೀವಿಲ್ಲಿ ಮಾರಲ್ ಸ್ಟೋರಿ ಇನ್ ಕನ್ನಡ ಅಂತ ಕ್ಲಿಕ್ ಮಾಡಿದ್ದೀನಿ. ಎಮ್ಮೆ ಮತ್ತು ಜಿಂಕೆ,
ನೋಡಿ ಇಲ್ಲಿ ಸ್ಟೋರಿ ಬಂದಿದೆ. ಸೊ ನಾನಿವಾಗ ದಿಸ್ ಸ್ಟೋರಿ 5 ಪ್ರಾಂಪ್ಟ್ ಅಂತ ಕ್ಲಿಕ್ ಮಾಡುವ ಸರ್ಚ್ ಮಾಡ್ತಾಯಿದ್ದೀನಿ. ನೋಡ್ಬೋದು ಇಲ್ಲಿ. ಸೊ ನಾನಿವಾಗ ಏನು ಮಾಡ್ತೀನಿ ಅಂದರೆ, ಸೊ 5 ಪ್ರಾಂಪ್ಟ್ ಆಗಿ ನೋಡ್ಬೋದು ಇಲ್ಲಿ 5 ಪ್ರಾಂಪ್ಟ್ ಆಗಿದೆ. ಸೊ ನಾನಿವಾಗ ಸಿಂಪಲ್ಲಾಗಿ ಈಗ ಸ್ಟೋರಿ ಬಂದಿದೆಯಲ್ಲ, ಸೊ ಅದನ್ನು ಕ್ಲಿಕ್ ಮಾಡಿ ಸೆಲೆಕ್ಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಆಮೇಲೆ ಇದನ್ನು ಏನು ಮಾಡ್ತೀನಿ, ಕಾಪಿ ಮಾಡ್ಕೊತೀನಿ. ಕಾಪಿ ಮಾಡಾದ್ಮೇಲೆ ಗೂಗಲ್ಲಿ ಬಂದು ಇಲ್ಲಿ ನಾನೀಗ ಟೆಕ್ಸ್ಟು ಸ್ಪೀಚ್ ಕನ್ನಡ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಾದ್ಮೇಲೆ ಸೊ ಟೆಕ್ಸ್ಟ್ ಟು ಸ್ಪೀಚ್ ಇನ್ ಫ್ರೀ ಟು ಸ್ಪೀಚ್. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನೋಡಿ ಇಲ್ಲಿ ಇದು ವಾಯ್ಸ್ ಮೇಕರ್ ಅಂತ ಬಂದಿದೆಯಲ್ಲ, ಸೊ ಅದನ್ನು ಕ್ಲಿಕ್ ಮಾಡಿ. ಓಕೆನಾ, ಕ್ಲಿಕ್ ಮಾಡಾದ್ಮೇಲೆ ಈ ಥರ ಬರುತ್ತೆ. ಸೊ ಇದನ್ನು ಡಿಲೀಟ್ ಮಾಡಿದ್ರೆ ನಾವು ಕಾಪಿ ಮಾಡ್ಕೊಂಡ್ವಲ್ಲ, ಸೊ ಅದನ್ನು ಹಾಕಬೇಕು. ಅದನ್ನು ಹಾಕಿದ್ಮೇಲೆ ಇಲ್ಲಿ ನೋಡ್ಬೋದು, ಇಲ್ಲಿ ಕೆಳಗೆ ಕನ್ವರ್ಟ್ ಟು ಸ್ಪೀಚ್ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಇಲ್ಲಿ ವಾಯ್ಸ್ ಕೂಡ ಚೇಂಜ್ ಮಾಡ್ಕೊಬೋದು. ನೋಡ್ಬೋದು, ನಾನು ಇವಾಗ ಇದನ್ನು ಚೇಂಜ್ ಮಾಡ್ತಿದ್ದೀನಿ. Good afternoon. I am capable of reading any text that you type here. For example, here is a quote from the game. ಸೊ ಹೋಯ್ತು. ಇನ್ನೊಂದ್ಸತಿ ಕ್ಲಿಕ್ ಮಾಡೋಣ. ಸೊ ಬಂದಿದೆ. ಸೊ ಇವಾಗ ಕನ್ವರ್ಟ್ ಟು ಸ್ಪೀಚ್ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಸೊ ಎಲ್ಲದನ್ನು ಈ ರೀತಿಯೇ ಕನ್ವರ್ಟ್ ಟು ಸ್ಪೀಚ್ ಮಾಡಿ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಬ್ಯಾಕ್ ಬಂದು ಸೊ ಈ ಸ್ಟೋರಿನೇ ಇನ್ನೊಂದ್ಸತಿ ನೋಡ್ಬೋದು. ಇಲ್ಲಿ 5 ಪ್ರಾಂಪ್ಟ್ ಆಗಿದೆಯಲ್ಲ, ಸೊ ಅದನ್ನು ಕ್ಲಿಕ್ ಮಾಡಿ ಸೆಲೆಕ್ಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಅದನ್ನು ಕಾಪಿ ಮಾಡ್ಕೊಳ್ಳಿ, ಆಯಿತಾ. ಕಾಪಿ ಮಾಡಾದ್ಮೇಲೆ ವಾಟ್ಸಪ್ಪಿಗೆ ಬಂದಮೇಲೆ ಮೇಟಾ ಮೇಲೆ ಕ್ಲಿಕ್ ಮಾಡಿ ಈ ಸ್ಟೋರಿನ ಕಾಪಿ ಮಾಡಿದ್ವಲ್ಲ ಅದ್ಮೇಲೆ ಕಾಪಿ ಮಾಡಿಬಿಟ್ಟು ಕ್ರಿಯೇಟ್ ಎ ಇಮೇಜ್ ಆನ್ ದಿಸ್ ಸ್ಟೋರಿ ಅಲ್ಲ ಪ್ರಾಂಪ್ಟ್ ಅಂತ ಹಾಕಿ. ಓಕೆನಾ, ಪ್ರಾಂಪ್ಟ್ ಆದಮೇಲೆ ಸೆಂಡ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದಮೇಲೆ ಬರುತ್ತೆ ನೋಡಿ. ಇವಾಗ ನೋಡಿ ಇಲ್ಲಿ ಬಂತು. ಸೊ ಆ ಪಿಕ್ಚರ್ನ ಸೇವ್ ಮಾಡ್ಕೊಳ್ಳಿ. ಸೇವ್ ಮಾಡಿಕೊಂಡು ನೋಡ್ಬೋದು, ಇಲ್ಲಿ ಈ ಥರ ಬಂದಿದೆ. ಸೊ ತಿರ್ಗಾ ಬ್ಯಾಕ್ ಬಂದು ಸೊ ಇನ್ನೊಂದು ಪ್ರಾಂಪ್ಟ್ ಇದೆಯಲ್ಲ, ಸೊ ಅದನ್ನು ಸೆಲೆಕ್ಟ್ ಮಾಡಿ ಕಾಪಿ ಮಾಡ್ಕೊಳ್ಳಿ.
ಕಾಪಿ ಮಾಡ್ಕೊಂಡು ಸೇಮ್ ಅದನ್ನು ಇಲ್ಲಿ ಕಾಪಿ ಮಾಡಿಬಿಟ್ಟು ಕ್ರಿಯೇಟ್ ಇಮೇಜ್ ಆನ್ ದಿಸ್ ಪ್ರಾಂಪ್ಟ್. ಓಕೆನಾ. ಸೊ ಆ ಥರ ಮಾಡಿ ಎಲ್ಲ ಅದನ್ನು ನೋಡ್ಬೋದು. ಇಲ್ಲಿ ಹಾಕಿದ್ದೀನಿ, ಈಗ ಬರುತ್ತೆ ನೋಡಿ, ಬಂದಿದೆ ನೋಡಿ ಇಲ್ಲಿ. ಓಕೆನಾ. ಸೊ ಸೇಮ್ ಎಲ್ಲದನ್ನೂ ಇದೇ ಥರ ಕಾಪಿ ಮಾಡಿ ಪೇಸ್ಟ್ ಮಾಡಿ ಹಾಕ್ಕೊಳ್ಳಿ. ಆಮೇಲೆ ಇನ್ಸರ್ಟ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ವಿಡಿಯೋ ಇದೆಯಲ್ಲ, ಸೊ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಅಲೋ ಕೊಡಿ. ಅಲೋ ಕೊಟ್ಟಾದ್ಮೇಲೆ ಇಲ್ಲಿ ಆವಾಗಲೇ ಎಲ್ಲ ಸೇವ್ ಮಾಡ್ಕೊಂಡಿದ್ವಲ್ಲ, ಅದೆಲ್ಲ ಇಮೇಜ್ನು ಸೆಲೆಕ್ಟ್ ಮಾಡಾದ್ಮೇಲೆ ಎಲ್ಲ ಇಮೇಜ್ ಇದೆ, ರೈಟ್ ಕ್ಲಿಕ್ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನೋಡ್ಬೋದು ಇಲ್ಲಿ ನೆಕ್ಸ್ಟ್ ಅಂತ ಕೊಡಿ, ಓಕೆ ಅಂತ ಕೊಡಿ. ಇದ್ರ ಮೇಲೆ ಓಕೆ ಅಂತ ಕೊಡಿ. ಓಕೆ ಮೇಲೆ ಕೊಟ್ಟಾದ್ಮೇಲೆ ನೋಡ್ಬೋದು ಎಷ್ಟಕ್ಕೆ ಬೇಕಾದ್ರೂ ಇದನ್ನ ಮಾಡ್ಕೊಬೋದು, ಲಾರ್ಜ್ ಅಥವಾ ಸ್ಮಾಲ್, ಆ ಥರ ನಿಮ್ಗೆ ಯಾವ ಸೈಜ್ ಬೇಕೋ ಆ ಥರ ಇದು ಮಾಡ್ಕೊಳ್ಳಿ. ಓಕೆನಾ. ನೋಡ್ಬೋದು ಇಲ್ಲಿ ಆವಾಗಲೇ ಸ್ಪೀಚ್ ಇದು ಮಾಡ್ಕೊಂಡ್ವಲ್ಲ, ಟೆಕ್ಸ್ಟ್ ಸ್ಪೀಚ್, ಆ ವಿಡಿಯೋನೂ ಹಾಕ್ಬೋದು. ಇಲ್ಲ ಅಂದರೆ ನೀವು ರೆಕಾರ್ಡ್ ಕೂಡ ಮಾಡ್ಬೋದು. ನೋಡ್ಬೋದು ಇಲ್ಲಿ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡಿದ್ದೀನಿ. ಓಕೆನಾ. ಎಲ್ಲದಕ್ಕೂ ಈ ಥರ ಚೇಂಜ್ ಮಾಡಿ. ಆಮೇಲೆ ಟೆಕ್ಸ್ಟ್ ಇದೆ, ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನಾನು ಇವಾಗ ಸಿಂಪಲ್ಲಾಗಿ ಸಬ್ಸ್ಕ್ರೈಬ್ ಅಂತೇಳಿ ಹಾಕ್ತಾಯಿದ್ದೀನಿ, ಸಬ್ಸ್ಕ್ರೈಬ್ ಅಂತೇಳಿ. ಓಕೆನಾ. ಕಲರು ಕೂಡ ಚೇಂಜ್ ಮಾಡ್ಬೋದು ನೀವು, ಫಾಂಟ್ ಸ್ಟೈಲ್ ಕೂಡ ಚೇಂಜ್ ಮಾಡ್ಬೋದು ನೀವು ಇಲ್ಲಿ ನೋಡ್ಬೋದು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ವಿಡಿಯೋ ಕ್ಲಿಪ್ ಅಂತ ಇದೆಯಲ್ಲ, ವಿಡಿಯೋ ಎಂಡ್ ಅಂತ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಫುಲ್ ವಿಡಿಯೋಗೆ ಅಡ್ಜಸ್ಟ್ ಆಗುತ್ತೆ. ಸ್ಟಿಕ್ಕರು ಹಾಕೊಬೋದು ನೀವು. ನೋಡ್ಬೋದು ಇಲ್ಲಿ ಸಾಂಗ್ ಬೇಕಾದ್ರೂ ಬ್ಯಾಕ್ಗ್ರೌಂಡ್ ಸಾಂಗ್ ಕೂಡ ಕೊಡ್ಬೋದು. ಆಮೇಲೆ ನೀವೇ ರೆಕಾರ್ಡ್ ಕೂಡ ಮಾಡಿ ಹಾಕ್ಬೋದು. ಇಲ್ಲಾಂದರೆ ಆವಾಗಲೇ ಡೌನ್ಲೋಡ್ ಮಾಡ್ಕೊಂಡ್ವಲ್ಲ ಟೆಕ್ಸ್ಟ್ ಸ್ಪೀಚ್, ಅದನ್ನು ಕೂಡ ಹಾಕ್ಬೋದು ನೀವು ಇಲ್ಲಿ. ನೋಡ್ಬೋದು ಇಲ್ಲಿ ಈ ಥರ ಎಫೆಕ್ಟ್ ಕೂಡ ಇದೆ ನೋಡಿ, ಸ್ಪೀಚ್ ಕೂಡ ಇದೆ, ಅದನ್ನು ಬೇಕಾದ್ರೂ ಹಾಕ್ಬೋದು ನೀವು. ಆಮೇಲೆ ಟ್ರಾನ್ಸ್ಲೇಷನ್ ಇದೆ ನೋಡಿ, ಇಲ್ಲಿ ನೀವು ಯಾವ್ದು ಬೇಕಾದ್ರೂ ಹಾಕ್ಕೊಳ್ಬೋದು. ಇಲ್ಲಿ ನಿಮ್ಗೆ ಇಷ್ಟ ಬಂದಿದ್ದು ಕೂಡ ಎಲ್ಲದೂ ಈ ಥರ ಆ್ಯಡ್ ಮಾಡಿ, ಚೆನ್ನಾಗಿರುತ್ತೆ, ಚೆನ್ನಾಗಿ ಕಾಣುತ್ತೆ ವಿಡಿಯೋ. ಇನ್ನೂ ನೋಡ್ಬೋದು ಇಲ್ಲಿ ಯಾವ ರೀತಿ ಕಾಣ್ತಾ ಇದೆ ಅಂತನ. ಸೊ ಸಿಂಪಲ್ಲಾಗಿ ನೋಡಿ, ರೆಕಾರ್ಡ್ ಕೂಡ ಮಾಡ್ಬೋದು ನೀವು. ಇಲ್ಲಿ ನಾನು ಹೇಳಿದ್ನಲ್ಲ ಆವಾಗಲೇ, ರೆಕಾರ್ಡ್ ಕೂಡ ಮಾಡ್ಬೋದು. ಈಗ ಸಿಂಪಲಾಗಿ ರೈಟ್ ಕ್ಲಿಕ್ ಮೇಲೆ ಕ್ಲಿಕ್ ಮಾಡಿ. ಸೊ ರೆಕಾರ್ಡ್ ಆಗ್ತಿದೆ ನೋಡಿ. ನೀವು ಆವಾಗಲೇ ಹೇಳಿದ್ನಲ್ಲ ನಾನು, ವಿಡಿಯೋ ಇದೆಯಲ್ಲ ಅಂದರೆ ಸ್ಟೋರಿ ಇದೆಯಲ್ಲ, ಸ್ಟೋರಿನ ನೀವು ಇಲ್ಲಿ ಸ್ಪೀಚ್ ಕೂಡ ನೀವೇ ಮಾತಾಡ್ಕೊಂಡು ಹೇಳ್ಬೋದು, ಯಾವ ರೀತಿ ಇದೆ ಅಂತೇಳಿ, ಯಾವ ರೀತಿ ಕತೆ ನಡೀತಿದೆ ಅಂತೇಳಿ. ರೈಟ್ ಕ್ಲಿಕ್ ಮಾಡಿ. ಸೊ ಅದು ಆ್ಯಡ್ ಆಗುತ್ತೆ, ನೋಡ್ಬೋದು ಇಲ್ಲಿ. ಓಕೆನಾ. ರೈಟ್ ಕ್ಲಿಕ್ ಮಾಡಿದ್ಮೇಲೆ ಸೊ ಅಲ್ಲಿ ಎಕ್ಸ್ಪರ್ಟ್ ಕಾಣ್ತಿದೆ, ಎಕ್ಸ್ಪರ್ಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ವಿಡಿಯೋ ಸೇವ್ ಆಗುತ್ತೆ. ಓಕೆನಾ. ನೋಡ್ಬೋದು ಇಲ್ಲಿ ಡೌನ್ಲೋಡ್ ಆಗ್ತಿದೆ. ಡೌನ್ಲೋಡ್ ಆದಮೇಲೆ ಗ್ಯಾಲರಿಲಿ ಸೇವ್ ಆಗಿರುತ್ತೆ. ಸೇವ್ ಆಗಿರೋದನ್ನ ನೀವು ಅಪ್ಲೋಡ್ ಮಾಡ್ಬೋದು. ನೋಡ್ಬೋದು ಇಲ್ಲಿ ಸೇವ್ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಗೈಸ್. ಪ್ಲೀಸ್ ಸಪೋರ್ಟ್ ಮೈ ಚಾನಲ್. ಥ್ಯಾಂಕ್ ಯು.